ಸೊ ನರೇಂದ್ರ ಮೋದಿ ಹತ್ರ ಎಷ್ಟು ದುಡ್ಡಿದ್ರು ಅವ್ರು ಅಷ್ಟೇ ಹಂಗೆ ಇದ್ದಾರೆ. ಬಟ್ ಇವರೆಲ್ಲ ದುಡ್ಡಿದ್ರೆ ಸೊ ಬಡವರನ್ನ ತುಂಬಾ ಕೀಳಾಗಿ ಮಾಡ್ತಾರೆ. ರಾಹುಲ್ ಬೇಡ, ಸೇಮ್ ರಾಹುಲ್ನೇ ಅಲ್ಲಾಡ್ಸಕ್ಕೆ ಆಗತ್ತೆ ಅಷ್ಟೇ, ಬಿಟ್ರೆ ಮತ್ತೇನು ಕೆಲಸ ಮಾಡಲ್ಲ ಅಂತ. ನಮಗೆ ಯಾರು ಇಷ್ಟ ಇಲ್ಲ. ಒಳ್ಳೇದು. ಹೌದು, ಯಾಕೆಂದ್ರೆ ಯಾರು ಕೂಡ ಏನು ಮಾಡಿಲ್ಲ. ನನಗೆ ಮೋದಿನೇ ಆಗಬೇಕು. ಯಾಕಂದರೆ ಪ್ರೀವಿಯಸ್ ಟರ್ಮ್ಸ್ ಎಲ್ಲ ನೋಡಿದ್ದೀವಿ ಹೆಂಗೆ ಇದು ಮಾಡಿದ್ದಾರೆ ದೇಶನ ಅಂತ. ಬಟ್ ಗ್ರೋತ್ ಆಗಿದೆ GDP ಎಲ್ಲ. ಸೊ ಮೋದಿ ಬರಬೇಕು ಅಂತ. ರಾಹುಲ್ ಗಾಂಧಿ ಅವರೇ ಹೇಗಿರ್ಬೋದು? ರಾಹುಲ್ ಗಾಂಧಿ ಅದು ನೋಡಿ ನಮ್ಮ ಕರ್ನಾಟಕ ನೋಡಿದ್ದೀವಿ, ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಇವ್ರು ವುಮೆನ್ಸ್ಗೆ ಮತ್ತು ಇವ್ರಿಗೆ ಮಾತ್ರ ಫ್ರೀ ಕೊಟ್ಟಿದ್ದಾರೆ. ನಮಗೆ ಮಿಡಲ್ ಕ್ಲಾಸ್ ಏನು ಸಿಗ್ತೀವಿ ಮ್ಯಾಮ್. ನಾವು ಓಟ್ ಹಾಕಿ ಏನು ಮಾಡಬೇಕು ಅವ್ರಿಗೆ? ಮೋದಿ ಬರಬೇಕು. ನಾವು ಓಟ್ ಹಾಕಲ್ಲ ಅವನಿಗೆ, ಮೋದಿಗೆ ಹಾಕೋದು. ಮೋದಿ ಹಾಕ್ತೀರಾ? ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಅದೇ ತರ ಬೇರೆಯವ್ರು ಓಟ್ ಹಾಕಿದ್ರಿಂದ ರಾಹುಲ್ ಗಾಂಧಿ ಏನಾದ್ರು ಗೆದ್ರೆ ಗೆಲ್ಲಲ್ಲ, ಇಲ್ಲಿ ಗೆಲ್ಲಲ್ಲ, ಚಾನ್ಸೇ ಇಲ್ಲ. ಆಲ್ಮೋಸ್ಟ್ 75% MP ಸೀಟ್ಸ್ ಅವ್ರ ಕಡೆ. ಬೈ ಮಿಸ್ಟೇಕ್ ಗೆಲ್ಲೋಲ್ಲ, ಚಾನ್ಸೇ ಇಲ್ಲ. ಇರಲ್ಲ. ಯಾಕೆ? ಮೀನ್ಸ್ ನರೇಂದ್ರ ಮೋದಿ ಮಾಡೋ ತರ ಇವ್ರು ಯಾರು ಮಾಡಲ್ಲ. ಸೊ ನರೇಂದ್ರ ಮೋದಿ ನಮ್ಮ ದೇಶಕ್ಕೆ ಇವಾಗ ಏನ್ ಮಾಡ್ತಾ ಇದ್ದಾರೆ, ಸೊ ಅವ್ರು ಬಂದ್ರೆ ನಮ್ದು ಚೆನ್ನಾಗಿರಲ್ಲ ಅಂತ. ಸೊ ನರೇಂದ್ರ ಮೋದಿ ಇದ್ರೇನೆ ಬೆಸ್ಟ್. ರಾಹುಲ್ ಗಾಂಧಿ ಅವ್ರಿದ್ರೆ ನಮ್ದು ದೇಶ ಹಾಳು ಮಾಡ್ತಾರೆ. ಸೊ ನರೇಂದ್ರ ಮೋದಿ ಬೆಸ್ಟ್ ಅನ್ಸುತ್ತೆ ನನ್ಗೆ ಅನ್ಸಿದ ಪ್ರಕಾರ. ಅವ್ರು ಬಿಟ್ರೆ ಇನ್ಯಾವ ಕ್ಯಾಂಡಿಡೇಟ್? ನರೇಂದ್ರ ಮೋದಿ. ನಂದು ಹೋಟು BJP, ಸೊ ನರೇಂದ್ರ ಮೋದಿ. ನರೇಂದ್ರ ಮೋದಿ. ರಾಹುಲ್ ಗಾಂಧಿ ಅವರಾದ್ರೆ ಮೀನ್ಸ್ ಅವರೆಲ್ಲ ಏನೋ ಕಾಸಿಗೆ ಆಸೆ ಬೀಳ್ತಾರೆ. PM ಇವಾಗ ನರೇಂದ್ರ ಮೋದಿ ಹತ್ರ ಏನಿಲ್ಲ. ಸೊ ನರೇಂದ್ರ ಮೋದಿ ಹತ್ರ ಎಷ್ಟು ದುಡ್ಡಿದ್ರು ಅವ್ರು ಅಷ್ಟೇ ಹಂಗೆ ಇದ್ದಾರೆ. ಬಟ್ ಇವರೆಲ್ಲ ದುಡ್ಡಿದ್ರೆ ಸೊ ಬಡವರನ್ನ ತುಂಬಾ ಕೀಳಾಗಿ ಮಾಡ್ತಾರೆ. ಸೊ ನರೇಂದ್ರ ಮೋದಿನೇ ಬರಬೇಕು. ನಮ್ಗೆ ನರೇಂದ್ರ ಮೋದಿನೇ ಇವತ್ತಿಗೂ. ಅವರಿಂದ ನಮ್ಗೆ ಅಯೋಧ್ಯೆ ಸಿಕ್ಕಿರೋದು. ಅದಕ್ಕೆ ಅವರಾದರೆ ಸಿಗೋದು ಇಲ್ಲ ಅಷ್ಟೇ. ರಾಹುಲ್ ಗಾಂಧಿ ಅವರು ಏನಾದ್ರು ಅವ್ರು PM ಆದರೆ ಖಂಡಿತ ಅಯೋಧ್ಯೆ ಅನ್ನೋದು ಇರಲ್ಲ. ಮತ್ತು ಅದು ಮೊದಲ ಥರ ಆಗುತ್ತೆ. ಅದಕ್ಕೊಂದು ನರೇಂದ್ರ ಮೋದಿನೇ ಇರಬೇಕಂತ ಇಷ್ಟಪಡ್ತೀವಿ. ನನಗೆ ರಾಹುಲ್ ಎಲ್ಲ ಇಲ್ಲ, ಮೋದಿ ಈಸ್ ಬೆಟರ್. ಅಡ್ಮಿನಿಸ್ಟ್ರೇಷನಲ್ಲೂ ಎಲ್ಲ ಅಲಾಟ್ಮೆಂಟಲ್ಲೂ ದೇಶನ ಒಳ್ಳೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಮೋದಿ ಇಸ್ ದ ಬೆಸ್ಟ್ ಆಪ್ಷನ್. ರಾಹುಲ್ ಬೇಡ, ಸೇಮ್ ರಾಹುಲ್ನೇ ಅಲ್ಲಾಡ್ಸಕ್ಕೆ ಆಗತ್ತೆ ಅಷ್ಟೇ, ಬಿಟ್ರೆ ಮತ್ತೇನು ಕೆಲಸ ಮಾಡಲ್ಲ ಅನ್ಸುತ್ತೆ. ಸೊ ಮೋದಿ ಇಸ್ ಬೆಟರ್ ಅಷ್ಟೇ. ಮೇ ಬಿ ಪಾಲಿಟಿಕ್ಸ್ ಬಗ್ಗೆ ಐಡಿಯಾ ಇಲ್ಲ. ಪಾಲಿಟಿಕ್ಸ್ ಬಿಡಪ್ಪ, ಜನರಲ್ ಆಗಿ PM ಯಾರಿದ್ದಾರೆ? ನರೇಂದ್ರ ಮೋದಿ ಅವರು. ಆಪೋಸಿಷನ್ ಗೆದ್ರೆ ಯಾರು ಆಗ್ತಾರೆ? ಆಪೋಸಿಷನ್ ಗೆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಆಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಆಗ್ತಾರೆ. ರಾಹುಲ್ ಗಾಂಧಿ ಆದ್ರೆ ರಾಹುಲ್ ಗಾಂಧಿ ಅವರು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ಇದ್ದಾರಲ್ವಾ, ಇಂಟ್ರೆಸ್ಟ್ ಇಲ್ಲ. ಅವರು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ ರಾಹುಲ್ ಗಾಂಧಿ ಅವರು. ಹೇಳಿದ್ದಾರೆ. ಆ ಥರ ಹೇಳ್ತಿದಾರಲ್ವಾ. ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇನ್ನೊಂದು ಕ್ಯಾಂಡಿಡೇಟ್ ಇರ್ಬೋದು, ಅದು ಐಡಿಯಾ. ಸೊ ನರೇಂದ್ರ ಮೋದಿ ಅವ್ರಿಗೆ ರಿಪ್ಲೇಸ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು PM ಆದ್ರೆ ಚೆನ್ನಾಗಿರುತ್ತೆ. ಆ ಥರ ಏನಿಲ್ಲ, ರಿಪ್ಲೇಸ್ ಮಾಡಬೇಕು ಅಂತಾನೆ ಏನಿಲ್ಲ. ಇವರಾದ್ರೂ ಇನ್ನು ಈಗಲೂ ಕೂಡ ಚೆನ್ನಾಗೇ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. ಎಂತ ಅವರು PM ಆಗಿ ಯಾವುದಾದ್ರೇನು ಯಾರವರು ರಾಹುಲ್ ಗಾಂಧಿ ಕಾಂಗ್ರೆಸ್ ಗೆದ್ರೇನು BJP ಗೆದ್ರೇನು ಹ್ಯೂಮನ್ಸ್ ಯಾವ ಥರ ಹೋಗ್ತಿದ್ರು ಆ ಥರ ಮಾಮೂಲಿ ಹೋಗ್ತಾ ಇರ್ತಾರೆ. ಅವ್ರು ಯಾರು ಗೆದ್ದರೂ ನಮಗೇನು ಟೆನ್ಷನ್ ಇರೋಲ್ಲ. ಏನೋ ಸ್ವಲ್ಪ ಜನಕ್ಕೆ ಮಾತ್ರ ಅದರಿಂದ ಉಪಯೋಗ ಇದೆ. ಈಗ ಮತ್ತೆ ಗ್ರೋತ್ ಬಗ್ಗೆ ಎಲ್ಲ ಬಂದರೆ ಸ್ವಲ್ಪ ಈಗ ಬಂದಾಗ ಸ್ವಲ್ಪ ಚೇಂಜಸ್ ಜಾಸ್ತಿ ಆಗಿದೆ. ನರೇಂದ್ರ ಮೋದಿ ಅವ್ರು ಬರೋಕ್ಕಿಂತ ಮುಂಚೆಗಿದ್ದು ಈಗ ನರೇಂದ್ರ ಮೋದಿ ಅವ್ರು ಬಂದಾದ್ಮೇಲೂ ಚೇಂಜಸ್ ಸ್ವಲ್ಪ ಚೆನ್ನಾಗಿದೆ. ಸೊ ಹಂಗಾಗಿ ಇವರೇ ಇದ್ರೂ ಪರವಾಗಿಲ್ಲ. ಓಕೆ, ನಾವೇನು ಕಾಲೇಜ್ ಬಂಕ್ ಮಾಡ್ಕೊಡೋಣ, ನಮಗೆಂತ ಯೂಸ್ ಇಲ್ಲ ಅಲ್ವಾ. ನಮಗೇನು ಆಪರ್ಚುನಿಟೀಸ್ ಆಗಲಿ, ಯಾರು ಬಂದರೂ ಪ್ರಾಬ್ಲಮ್ಸ್ ಇರುತ್ತೆ, ಯಾರು ಬಂದರೂ ಸೊಲ್ಯೂಷನ್ಸ್ ಇದ್ದೇ ಇರುತ್ತೆ. ಎಲ್ಲರೂ ಸೇಮೇ, ಯಾರು ಬಂದರೂ ಕೂಡ ಅದೇ ಮಾಡೋದು. ಅವರೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಅವರೇ ಸೊಲ್ಯೂಷನ್ಸ್ ಹುಡುಕ್ತಾರೆ. ಸೊ ಹಂಗಾಗಿ ಇಬ್ಬರಲ್ಲೂ ವ್ಯತ್ಯಾಸ ಇಲ್ಲ. ಸೊ ಇಬ್ಬರು ಪೊಲಿಟಿಷಿಯನ್ ಆಗಿರೋದ್ರಿಂದ ಸೇಮ್ ಕ್ಯಾಟಗರಿ. ಸೇಮ್ ಕ್ಯಾಟಗರಿ. ಓಕೆ, ನಮಗೆ ಯಾರು ಇಷ್ಟ ಇಲ್ಲ. ಒಳ್ಳೇದು. ಹೌದು, ಯಾಕೆಂದ್ರೆ ಯಾರು ಕೂಡ ಏನು ಮಾಡಿಲ್ಲ ಆ ಥರ. ಪ್ರೈಮ್ ಮಿನಿಸ್ಟರ್ ಬೇಡವಾ? ಅಲ್ಲ, ಈಗ ಸಿಸ್ಟಮ್ ಇದೆ, ಅದನ್ನ ನಾ ಚೇಂಜ್ ಮಾಡೋಕ್ಕಲ್ಲ ಒಬ್ಬನೇ. ಅಲ್ಲ, ಪ್ರೈಮ್ ಮಿನಿಸ್ಟರ್ ಬೇಡ ಅಂತ ಅಲ್ಲ, ಪ್ರೈಮ್ ಮಿನಿಸ್ಟರ್ ಈಗ ಬೇಡ ಅಂತ ಹೇಳೋಕ್ಕಾಗಲ್ಲ. ಸಿಸ್ಟಮ್ನ ನಾವು ಒಬ್ರ ಕೈಯಲ್ಲೇ ಚೇಂಜ್ ಮಾಡೋಕ್ಕಲ್ಲ. 130 crores ಆಫ್ ಪೀಪಲ್ಸ್ ಇದ್ದಾರೆ. ಸೊ ಎಲ್ಲರೂ ಸೇರಿಕೊಂಡು ಅದೇನು ಮಾಡಬೇಕು, ಅದಾಗಲ್ಲ. ಅದಾ ಹೇಳೋಕ್ಕಾಗಲ್ಲ ಮ್ಯಾಮ್. ಯಾಕಂದರೆ ಅವ್ರು ಒಂದ್ಸಲಿನೂ ಇನ್ನೂ ಯಾವುದೇ ಇದರಲ್ಲಿ ಆಗಿಲ್ಲ. ರಿಪ್ಲೇಸ್ಮೆಂಟ್ ಅವ್ರ ಆಡಳಿತ ಇನ್ನೂ ಚೆನ್ನಾಗೂ ಇರ್ಬೋದು, ಚೆನ್ನಾಗಿ ಇಲ್ಲದೇನೂ ಇರ್ಬೋದು. ಬಟ್ ಮೋದಿ ಅವರ ಆಡಳಿತ ತುಂಬ ಚೆನ್ನಾಗಿದೆ, ನಮ್ಗೆ ತುಂಬ ಇಷ್ಟ ಆಗಿದೆ. ಇವಾಗ ನರೇಂದ್ರ ಮೋದಿ ಅವ್ರು ಗೆಲ್ಲಿಲ್ಲ ಅಂದ್ರೆ ಬೇರೆ ಯಾರು ಆಗ್ಬೋದು? ಅಂದರೆ BJP ಇಂದನಾ ಅಥವಾ ಬೇರೆ? ಯಾವ್ದಾದ್ರು
ಪ್ರೈಮ್ ಮಿನಿಸ್ಟರ್ ಅಂತ ಇನ್ನೊಂದು ಪೋಸ್ಟ್ ಇದೆಯಲ್ಲ, ನಮ್ಮ INDA ಇಂದ ತುಂಬ ಜನ ಆಗಿದ್ದಾರೆ. ಅವ್ರು ಯಾರನ್ನ ಎಲೆಕ್ಟ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರ್ಬೇಕು ಮ್ಯಾಮ್. ಅದು ನಮಗೆ ಗೊತ್ತಿರಲ್ಲ ಮ್ಯಾಮ್. ಯಾರಂದರೆ ಅವರು ಇನ್ನೂ ಹೇಳಿಲ್ಲ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇವರೇ ಅಂತ. ಅವರು ಎಲ್ಲೂ ಪರ್ಟಿಕ್ಯುಲರಾಗಿ ಒಬ್ಬರನ್ನೇ ಎಲ್ಲೂ ತೋರಿಸಿಲ್ಲ. ಮೋದಿನೇ ಆಗ್ತಾರೆ. ಇನ್ನೂ ಅವ್ರಿಗೆ ಇನ್ನೂ ಅಕಾರ್ಡಿಂಗ್ ಟು BJP ಇನ್ನೂ 2 ವರ್ಷ ಮೋದಿ ಅವರೇ ಇರ್ತಾರೆ. ಇಲ್ಲ, ಇರಲ್ಲ. ಯಾಕೆ? ಅವ್ರು ಕರೆಕ್ಟಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಲ್ಲ, ಅದಕ್ಕೆ ಕರೆಕ್ಟ್ ಇಲ್ಲ. ಅವ್ರು ಬೇಡ. ಬೇಡ. ಮೋದಿನೇ ಸರಿ. ಯಾರು ಆಗ್ಬೋದು? ಮೋದಿನೇ ಆಗಬೇಕು. ಆಗಿಲ್ಲ ಅಂದ್ರೆ ಮತ್ತೆ ಬೇರೆ ಯಾವ ಕ್ಯಾಂಡಿಡೇಟ್ ಆದ್ರೂ ಇದಾರ? ಯಾರು ಇಲ್ಲ, ಮೋದಿನೇ ಬೆಟರ್ ಅನ್ಸುತ್ತೆ ನಮಗೆ. ದೂರ ಯಾಕೆ? ಮೋದಿನೇ ಬೆಟರ್ ಅನ್ಸುತ್ತೆ ನಮಗೆ, ಇನ್ಯಾರು ಕ್ಯಾಂಡಿಡೇಟ್ ಇಲ್ಲ. ರಾಹುಲ್ ಗಾಂಧಿ ಯಾಕೆ ಸೂಕ್ತ ಅನ್ಸಲ್ಲ? ಸೂಕ್ತ ಅನ್ಸಲ್ಲ ಅಂದರೆ ಅವ್ರಿಗೆ ಇನ್ನೂ ಈ ಎಕ್ಸ್ಪೀರಿಯನ್ಸ್ ಇರಲ್ಲ ಕರೆಕ್ಟಾಗ. ಅದಕ್ಕೆ ಮೋದಿಗಾದ್ರೆ 5 years ಐತೆ, ಈ ಎಕ್ಸ್ಪೀರಿಯನ್ಸ್ ಆಗೈತೆ ಅವ್ರಿಗೆ ಅವ್ರಿಗೆ ಪರ್ಫೆಕ್ಟ್ ಅಂತ ಅನ್ಸುತ್ತೆ. ಯಾಕೆ ರಾಹುಲ್ ಗಾಂಧಿ ಬೇಡ? ಬೇಡ. ಮೋದಿನೇ ಬಂದರೆ ಒಳ್ಳೇದು ಅಂತ ಹೇಳ್ತಾರೆ ಎಲ್ಲರೂ. ಇವಾಗ ಅವ್ರು ಬರ್ಲಿಲ್ಲ, ರಾಹುಲ್ ಗಾಂಧಿ ಬಂದ್ರೆ ಅವ್ರು ಅದಕ್ಕೆ ನ್ಯಾಯ ಸಲ್ಲಿಸ್ತಾರೆ ಅಂತ ಅದು ಅವರಿಗೆ ಗೊತ್ತು ಮೇಡಮ್, ನಾವು ಹೇಳೋಕ್ಕಾಗುತ್ತಾ? ಇಲ್ಲ, ಜನರ ಪ್ರಕಾರ ನೀವು ಜನ ಅಲ್ವಾ, ವೋಟ್ ಹಾಕೋದೇ ನೀವು. ಹೌದು. ಮತ್ತೆ ನೀವು ಅಲ್ಲಿ PM ರಾಹುಲ್ ಗಾಂಧಿ ಅಂತ ನೋಡಿದ್ರೆ ನಿಮಗೆ ಅದು ಸೂಕ್ತ ಅನ್ಸುತ್ತಾ? ಅವರು ಜನಗಳಿಗೆ ಹೆಲ್ಪ್ ಮಾಡಿದ್ರೆ ಪರವಾಗಿಲ್ಲ, ಓಟ್ ಹಾಕಿತ್ತ. ಸಮರ್ಥತೆನ ಸ್ವಲ್ಪ ಪರಿಗಣಿಸಿ ನೋಡಿದ್ರೆ ಕೆಲಸ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವಕಾಶ ಇರೋದು ಅವ್ರಿಗೆ ಆಗಿರೋದ್ರಿಂದ ಇಬ್ಬರಲ್ಲಿ ಯಾರೋ ಒಬ್ರು ಆದ್ರೇ ದೇಶಕ್ಕೆ ಒಳ್ಳೇದಾಗ್ಬೋದು. ನರೇಂದ್ರ ಮೋದಿ ಇಲ್ಲದೆ ರಾಹುಲ್ ಗಾಂಧಿ ಇನ್ಯಾರಿದ್ದಾರೆ, ಇನ್ಯಾರು ಕ್ಯಾಂಡಿಡೇಟ್ಗಳು ಅನೌನ್ಸ್ಮೆಂಟ್ ಆಗಿಲ್ವಲ್ಲ ಇನ್ನು. ಅದರಿಂದ ಅವರಿಬ್ಬರೇ ಇರೋದ್ರಿಂದ ಅವ್ರಿಬ್ಬರಲ್ಲಿ ಯಾರನ್ನಾರು ಒಬ್ರು ಚಾಯ್ಸ್ ಮಾಡ್ಬೋದು. ಇವಾಗ ನರೇಂದ್ರ ಮೋದಿ ಬಿಟ್ಟರೆ ರಾಹುಲ್ ಗಾಂಧಿ ಆದ್ರೆ ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಇಬ್ಬರಲ್ಲಿ ಒಬ್ಬರೇ ಕರೆಕ್ಟಾಗಿ ಕೆಲಸ ಮಾಡ್ತಾ ಇರೋದು. ಇನ್ಯಾರು ಮಾಡಿದ್ದಾರೆ? ಇನ್ನು ದೇವರಾಜ ಅರಸು ಪೀರಿಯಡ್ ಆದಮೇಲೆ ಬಂದಿರೋದು ಇವರಿಬ್ಬರಲ್ಲಿ ಯಾರು ಮಾಡ್ತಾ ಇದ್ದಾರೆ ಅದೇ ಕೆಲಸ ನಡೆದಿರೋದೇ. ಈ ಕಾಮಗಾರಿ BJPಯಿಂದ ನಡೆದಿದೆ ಆದಷ್ಟು. ಇನ್ನು ಕಾಂಗ್ರೆಸ್ ಬಂದರೂ ನಡಿಬೋದು. ಈಗ ಆಲ್ರೆಡಿ ಏನೇನೋ ಸ್ಕೀಮ್ಗಳೆಲ್ಲ ಕೊಟ್ಟಿದ್ದಾರೆ. ಲೇಡೀಸು ಸ್ಪೆಷಲ್ಲು, ಜೆಂಟ್ಸ್ಗೂ ಸ್ಪೆಷಲ್ ಕೊಟ್ಟಿದ್ದಾರೆ. ಇನ್ನು ವಯಸ್ಸಾಗಿರೋ ವೃದ್ಧರಿಗೂ ಕೂಡ ನೋಡ್ತಾರೇನೋ ಕಾಂಗ್ರೆಸ್ ಬಂದರೆ ಅಂತ ಅನಿಸ್ತದೆ. ಅಷ್ಟು ಹೇಳ್ಬೋದು. ಸೊ ಕರೆಕ್ಟಾಗಿ ಇರ್ತಾರೆ ರಾಹುಲ್ ಗಾಂಧಿ. ಹೇಳ್ಬೋದು, ಬರ್ಬೋದು. ರಾಹುಲ್ ಗಾಂಧಿಗೆ ಪ್ರಿಫರೆನ್ಸು, ಫಾಲೋವರ್ಸು ಚೆನ್ನಾಗಿದ್ದಾರೆ. ತಮಿಳ್ನಾಡಲ್ಲೂ ಕೂಡ ಇದ್ದಾರೆ, ಆಂಧ್ರದಲ್ಲಿದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ, ಮಹಾರಾಷ್ಟ್ರ, ಚೆನ್ನೈ, ಮುಂಬೈ ಎಲ್ಲ ಕಡೆ ಇದ್ದಾರೆ. ಮೋದಿಯವ್ರಿಗೂ ಕೂಡ ಇದ್ದಾರೆ. ಇಬ್ಬರಲ್ಲೂ ಫೈಟ್ ನಡೀತೆ, ಬರ್ಬೋದು. ಲೀಡು ಯಾರು ಇಲ್ದವ್ರು ಒಂದು ಲೆಕ್ಕಾಚಾರ ಲೀಡು ಕಾಂಗ್ರೆಸ್ ಬರ್ಬೋದು ಅಂದ್ಕೊಂಡಿದ್ದೀನಿ. ಆಗಲ್ಲ. ಯಾಕೆ? ಆ ಥರ ಏನೂ ನಾವು ಅವರಲ್ಲಿ ನೋಡಿಲ್ಲ. ಮತ್ತು ಅವ್ರ ಸ್ಟೇಟ್ಮೆಂಟ್ಸ್ ಎಲ್ಲ ಫುಲ್ ಕಾಮಿಡಿ ಆಗಿರುತ್ತೆ. ಮತ್ತು ಅವ್ರ ಪೊಲಿಟಿಕಲ್ ನಾಲೆಡ್ಜೇ ಇಲ್ಲ. ಇಂಡಿಯಾನ ಕೆಳಗಿಟ್ಟು ಮಾತಾಡ್ತಾರೆ ಅಷ್ಟೇ. ಮತ್ತೆ ಇವಾಗ ಯಾರು ಆಗ್ಬೋದು? ನರೇಂದ್ರ ಮೋದಿನ ರಿಪ್ಲೇಸ್ ಮಾಡಿದ್ರ ಮತ್ತೆ ಸೇಮ್ ಪಾರ್ಟಿಯಿಂದನೇ ಅಣ್ಣಮಲೈ ಆಗ್ಬೋದು ಅಷ್ಟೇ. ಕಾಂಗ್ರೆಸ್ಸಿಂದ ಆಗೋದೇ ಇಲ್ವಲ್ಲ, ಆಗೋದೇ ಇಲ್ಲ. ಯಾರು ಆಗೋ ಲೈಫ್ ನೋ. ಬೀಟ್ ಪ್ಲಸ್ ಕರ್ನಾಟಕ.